ಯಾಕೆ ಇದನ್ನು ಹೇಳುದು ಅಂತ ಕೇಳಿದ್ರೆ, ಪರಮಾತ್ಮನ ಮೇಲೆ ಭಕ್ತಿ, ಇನ್ನ ಮೇಲೆ ಭಕ್ತಿಯನ್ನೆಲ್ಲ ಕೊಡಬೇಕು. ಯಾಕೆ ಕೊಡಬೇಕು? ಆಗ ಅವರ ಮೇಲೆ ಪ್ರೀತಿ ಬರ್ತದೆ, ಅವರನ್ನು ತಿಳ್ಕೊಳ್ಬೇಕು ಅಂತ ಆಸೆ ಆಗ್ತದೆ. ತಿಳ್ಕೊಂಡಾಗ, ಪರಮಾತ್ಮನ ಜ್ಞಾನ ಪಡೆದಾಗ ನಮ್ಮ ಸ್ವರೂಪೇಂದ್ರದಿಂದ ನಾವು ಪರಮಾತ್ಮನನ್ನು ನೋಡ್ಬೋದು. ಆಗ ನಮ್ಮ ಕರ್ಮ ಎಲ್ಲ ಕ್ಷಯ ಆಗ್ತದೆ. ಕರ್ಮ ಎಲ್ಲ ಕ್ಷಯ ಆಯಿತು ಅಂತ ಹೇಳಿದ್ರೆ ಮೋಕ್ಷ ಸಿಗ್ತದೆ ಅಂತ. ಆದ್ರೆ ಪರಮಾತ್ಮನನ್ನು ನೋಡಿ ಆಯ್ತು ಅಂತ ಹೇಳಿದ್ರೆ ನಮ್ಗೆ ತಟ್ಟನೆ ಮೋಕ್ಷ ಸಿಗ್ತದಾ? ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಯಾವಾಗ ನಮ್ಗೆ ಮೋಕ್ಷ ಸಿಗುವುದು? ಯಾವಾಗ ಮಧ್ವಾಚಾರ್ಯರು ಬ್ರಹ್ಮದೇವರಾಗಿ ನಂತರ ಅವ್ರು ಯಾವಾಗ ಮೋಕ್ಷಕ್ಕೆ ಹೋಗ್ತಾರೋ ಆಗ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಮಧ್ವಾಚಾರ್ಯರು. ಅದಕ್ಕೋಸ್ಕರ ಅದನ್ನು ತಿಳಿಸಿಕೊಡ್ಲಿಕ್ಕೋಸ್ಕರ, ನಮ್ಮನ್ನು ಮಧ್ವಾಚಾರ್ಯರು ಮೋಕ್ಷ ಕರ್ಕೊಂಡು ಹೋಗುದು ಅಂತ ತಿಳಿಸಿಕೊಡ್ಲಿಕ್ಕೋಸ್ಕರ ಮಧ್ವಾಚಾರ್ಯರು ಭಾವಿ ಬ್ರಹ್ಮ ಅಂತ ಹೇಳಿದ್ದು. ಮತ್ತೆಂತವರವರು ಅಂತ ಕೇಳಿದ್ರೆ, ದ್ಯುಭರ್ತ್ರೆ ಅಂದ್ರೆ ಬೆಳಕಿಗೆ, ಅಂದ್ರೆ ಜ್ಞಾನದ ಬೆಳಕಿಗೆ ಅಭಿಮಾನಿ ದೇವತೆಯಾದಂತಹ ಭಾರತೀ ದೇವಿ, ಇಂತಹ ಭಾರತೀ ದೇವಿಯ ಗಂಡ ಅಂತ. ಯಾಕೆ ಹೇಳಿದ್ದಿ ಭಾರತೀ ದೇವಿ ಅಂತ ಕೇಳಿದ್ರೆ, ಭಾರತೀ ದೇವಿ ಜ್ಞಾನಕ್ಕೆ ಅಭಿಮಾನಿ. ನಮ್ಗೆ ಪರಮಾತ್ಮನ ಜ್ಞಾನ ಬೇಕು, ಅದಕ್ಕೆ ಅವಳ ಅನುಗ್ರಹಿಸಬೇಕು. ಅಷ್ಟು ಮಾತ್ರ ಅಲ್ಲ, ಅವಳು ಶ್ರದ್ಧೆಗೆ ಸಹ ಅಭಿಮಾನಿ. ಅಂದ್ರೆ ಈಗ ನಮ್ಗೆಲ್ಲರಿಗೂ ಗೊತ್ತುಂಟು, ಏಕಾದಶಿ ಉಪವಾಸ ಮಾಡಬೇಕು, ಹೊತ್ತಿಗೆ ಸಂಧ್ಯಾ ವಂದನೆ ಮಾಡಬೇಕು, ಇದೆಲ್ಲ ಗೊತ್ತಿದ್ರು ನಾವು ಮಾಡುವುದಿಲ್ಲ. ಯಾಕೆ? ನಮ್ಗೆ ಪರಮಾತ್ಮನ ಮೇಲೆ ಶ್ರದ್ಧೆ ಇಲ್ಲ. ಗೊತ್ತುಂಟು, ಜ್ಞಾನ ಉಂಟು, ಆದ್ರೆ ಶ್ರದ್ಧೆ ಇಲ್ಲ. ಈಗ ಒಳ್ಳೆ ಬುದ್ಧಿಶಕ್ತಿ ಇದ್ರೆ ಅವ ಜ್ಞಾನ ಪಡಿಬಹುದು. ಪರಮಾತ್ಮನ ಜ್ಞಾನ ಪಡೆದ ಸರಿ, ಹಾಗಾದ್ರೆ ಮೋಕ್ಷ ಅಂತನಾ? ಇಲ್ಲ. ಶ್ರದ್ಧೆ ಬೇಕು. ಆ ಜ್ಞಾನದ ಮೇಲೆ ಶ್ರದ್ಧೆ ಇರ್ಬೇಕು, ಆಗ ಮಾತ್ರ ಆ ಜ್ಞಾನ ಉಪಯೋಗ ಆಗೋದು. ಹಾಗಾಗಿ ಶ್ರದ್ಧಿಸಬೇಕಲ್ಲ ನಮ್ಗೆ, ಅದನ್ನು ಭಾರತೀ ದೇವಿಯೇ ಕೊಡ್ತಾಳೆ. ಅದಕ್ಕೋಸ್ಕರ ಅಂತಹ ಭಾರತೀ ದೇವಿಯ ಗಂಡ ಮಧ್ವಾಚಾರ್ಯರು ಅಂತ ದ್ಯುಭರ್ತ್ರೆ ಅಂತ ಹೇಳಿತ್ತು. ಮತ್ತೆ ಅಂತಹ ಮಧ್ವಾಚಾರ್ಯರು ನಮಗೆ ಭಕ್ತಿ ಕೊಡಬೇಕು ಪರಮಾತ್ಮನ ಮೇಲೆ ಮತ್ತೆ ಅವರ ಮೇಲೆ ಅಂತ. ಇಲ್ಲಿ ಪರಮಾತ್ಮನನ್ನು ಹೇಳಬೇಕು ಅಂತಾದ್ರೆ ಅವರು ಭಗವಾನ್ ಮಾಧವಸ್ಯ ಅಂತ ಹೇಳಿದ್ದಾರೆ. ಭಗವಾನ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಶ್ಚ ಯಶಸ್ಶ್ರಿಯ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಾಂಭಗ ಇತೀರಿತಃ. ಅಂದ್ರೆ ಐಶ್ವರ್ಯ, ಸಂಪತ್ತು. ಐಶ್ವರ್ಯ ಅಂತ ಹೇಳಿದ್ರೆ ಪರಾಕ್ರಮ, ಒಡೆತನ. 14 ಲೋಕದ ಒಡೆತನ ಯಾರ ಹತ್ರ ಉಂಟು? ಪರಮಾತ್ಮನ ಹತ್ರ ಉಂಟು. ಹಾಗಾಗಿ ಎಲ್ಲದರ ಒಡೆತನ ಬರೀ 14 ಲೋಕ ಮಾತ್ರ ಅಲ್ಲ, ಅದರಲ್ಲಿರುವಂತಹ ಎಲ್ಲಾ ಜೀವಿಗಳ, ಎಲ್ಲಾ ವಸ್ತುಗಳ ಒಡೆತನ. ಮತ್ತೆ ವೀರ್ಯಶ್ಚ ಅಂದ್ರೆ ಪರಾಕ್ರಮ. ಆ 14 ಲೋಕದಲ್ಲಿಯೂ ದುಷ್ಟ ಜನರಲ್ಲಿ ಯಾರೇ ಇರಲಿ ಅವರನ್ನೆಲ್ಲ ಸೋಲಿಸುವಂತಹ ಶಕ್ತಿ ಇರಬೇಕು. ಇದು ವೀರ್ಯ ಅಂತ. ಯಶಃ ಅಂದ್ರೆ ಪರಮಾತ್ಮ ಎಲ್ಲಾ ಲೋಕದ ಒಡೆಯ, ಅವನಿಗೆಲ್ಲ ಶಕ್ತಿ ಉಂಟು, ಈ ರೀತಿಯಾಗಿ ಅವನ ಕೀರ್ತಿ ಎಲ್ಲ ಕಡೆ ಹಬ್ಬಿರ್ಬೇಕು, ಅದು ಯಶಸ್ಸು ಅಂತ. ಶ್ರೇಯ ಸಂಪತ್ತು, ಮತ್ತೆ ಜ್ಞಾನ, ಎಲ್ಲದರ ತಿಳುವಳಿಕೆ ಇರಬೇಕು. ಮತ್ತೆ ವೈರಾಗ್ಯ ಅಂದ್ರೆ ಪರಮಾತ್ಮನೇ ಎಲ್ಲ ಲೋಕ ಸೃಷ್ಟಿ ಮಾಡಿದ್ದು, ಅದೇ ಪರಮಾತ್ಮನಿಗೆ ಇದನ್ನು ನಾಶ ಮಾಡುವಾಗ ದುಃಖ ಆಗ್ತದಾ? ನಾನು ಇಷ್ಟೆಲ್ಲ ಸೃಷ್ಟಿ ಮಾಡಿದೆ, ಈಗ ವಾಪಸ್ ಎಲ್ಲ ನಾಶ ಮಾಡ್ಬೇಕಲ್ಲ ಅಂತ ಇಲ್ಲ, ಏನನ್ಸುದಿಲ್ಲ ಅವನಿಗೆ. ಅದರ ಮೇಲೆ ವೈರಾಗ್ಯ ಉಂಟು. ಹಾಗಾಗಿ ಇದೆಲ್ಲ ಯಾರಿಗಿರ್ತದೋ ಅವರನ್ನು ಭಗವಾನ್ ಅಂತ ಕರಿತೇವೆ. ಇದೆಲ್ಲ ಸಂಪೂರ್ಣವಾಗಿ ಅವ್ರ ಹತ್ರ ಇರಬೇಕು. ಯಾರ ಹತ್ರ ಉಂಟು ಅಂತ ಕೇಳಿದ್ರೆ ಪರಮಾತ್ಮನ ಹತ್ರ ಮಾತ್ರ ಅಲ್ಲ. ಹಾಗಾದ್ರೆ ನಾವು ಇತರ ದೇವತೆಗಳನ್ನು, ಮಧ್ವಾಚಾರ್ಯರನ್ನು ಭಗವಾನ್ ಮಧ್ವಾಚಾರ್ಯರು ಅಂತೆಲ್ಲ ಹೇಳ್ತೇವೆ ಅಲ್ಲ, ಇತರ ದೇವತೆಗಳಿಗೂ ಭಗವತ್ ಶಬ್ದವನ್ನು ಉಪಯೋಗ ಮಾಡ್ತೇವೆ ಅಲ್ಲ. ಯಾಕೆ? ಅದು ಹೇಗೆ ಮಾಡುದು? ಹಾಗಾದ್ರೆ ಅವ್ರ ಹತ್ರ ಸ್ವಲ್ಪ ಅಗುಣ ಉಂಟು ಅಂತ ಅಷ್ಟೇ. ಅಷ್ಟು ಮಾತ್ರ ಇಲ್ಲ, ಇನ್ನೊಂದುಂಟು. ಉತ್ಪತ್ತಿಂ ಆಯತಿಂಚೈವ ಜೀವಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಭಗವತ್ ಶಬ್ದೇನ ಭಣ್ಯತೆ. ಉತ್ಪತ್ತಿಂ ಆಯತಿಂ
ಅಂದ್ರೆ ಯಾವಾಗ ಒಂದು ಜೀವ ಹುಟ್ಟುತ್ತದೆ, ಯಾವಾಗ ಆ ಜೀವ ಸಾಯ್ತದೆ, ಮತ್ತೆ ಆ ಜೀವ ಎಲ್ಲಿಂದ ಬಂತು, ಇದೆಲ್ಲ ಸತ್ತಾದ್ಮೇಲೆ ವಾಪಸ್ ಎಲ್ಲಿಗೆ ಹೋಗ್ತದೆ ಆ ಜೀವ, ಮತ್ತೆ ವ್ಯಕ್ತಿ ವಿದ್ಯಾಂ ಅವಿದ್ಯಾಂಚ, ಯಾವುದನ್ನು ತಿಳಿಬೇಕು ಯಾವುದನ್ನು ತಿಳಿಬಾರದು, ಇದೆಲ್ಲ ಯಾರಿಗೆ ಗೊತ್ತುಂಟೋ ಅವರನ್ನು ಭಗವತ್ ಶಬ್ದದಿಂದ ಕರಿತೇವೆ ಅಂತ.